ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಚಾಚೇಚ ಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಮೈತ್ರಶಾಖಾಯಾಂ ಚ ಅಥ ಜ್ಞಾನೋಪಸರ್ಗಾಃ ಇತ್ಯುಕ್ತ್ವಾ ಅಥ ಯೇ ಚಾನ್ಯೇ ಮಿಥ್ಯಾತರ್ಕೈಃ ದೃಷ್ಟಾಂತೈಃ ಕುಹಕೇಂದ್ರಜಾಲೈಃ ವೈದಿಕೇಷು ಪರಿಸ್ಥಾತುಮಿಚ್ಛಂತಿ ತೈಃ ಸಹ ನ ಸಂವಸೇತ್ ಪ್ರಾಕಾಶ್ಯ ಹೇತೆ ತಸ್ಕರಾಃ ಅಸ್ವರ್ಗ್ಯ ಇತಿ ಹ್ಯಾಹ. ಮೈತ್ರಾಯಣಿ ಶಾಖಾ ಅಂತ ಇದೆ, ಮೈತ್ರಾಯಣಿ ಸಂಹಿತೆ ಅಂತ ಕರೀತಾರೆ. ಆ ಮೈತ್ರಾಯಣಿ ಸಂಹಿತೆಗೆ ಅಡ್ಜಸೆಂಟ್ ಆಗಿ ಮೈತ್ರಾಯಣಿ ಆರಣ್ಯಕ ಅಂತ ಇದೆ. ಆ ಮೈತ್ರಾಯಣಿ ಆರಣ್ಯಕದಲ್ಲಿ ಈ ಮಾತುಗಳಿವೆ. ನಿಮಗೆ ಜ್ಞಾನ ಬರಬೇಕಾದ್ರೆ ಏನೇನು ಮಾಡಬೇಕು? ಯಜುರ್ವೇದ ಅಲ್ಲ, ನೋಡ್ಬಿಟ್ಟು ಹೇಳ್ತಾನೆ. ನಂಗೆ ಈಗ ಅದು ಈಗ ಸಿಕ್ಕಿರಲಿಲ್ಲ, ಅಲ್ಲ ಸಿಕ್ಕಿರಲಿಲ್ಲ. ಅದೇ ಹೇಳ್ತಾನೆ. ಮೈತ್ರಾಯಣಿ ಶಾಖೆ ಅದು ಇಲ್ಲ, ಅದು ಏನಾಯಿತು ಅಂತ ಗೊತ್ತಿಲ್ಲ. ಆ ಮೈತ್ರಾಯಣಿ ಶಾಖೆಯಲ್ಲಿ ಇದಿದೆ ಅಂತ ಜ್ಞಾನೋಪಸರ್ಗ. ಜ್ಞಾನ ಬರಬೇಕಾದ್ರೆ ನೀವು ಏನು ಮಾಡಬೇಕು ಅದರಲ್ಲಿ ಇಷ್ಟಿದೆ. ಮೋಸ ಮಾಡುವವರ ಜೊತೆಗೆ ಆತ್ಮೀಯರಾಗಿರಬೇಡಿ, ಪಾಪಿಗಳ ಜೊತೆಗೆ ಆತ್ಮೀಯರಾಗಿ ಇರಬೇಡಿ. ಯಾಕೆಂತಂದರೆ ಜ್ಞಾನಕ್ಕೆ ಹೊಡೆತಾವೆಲ್ಲ. ಹುಡುಕರ ಜೊತೆಗೆ, ಜೂಜುಕೋರರ ಜೊತೆಗೆ ಬಹಳ ಆತ್ಮೀಯವಾಗಿ ಇದ್ವಿ ಅಂತ ಹೇಳಿದರೆ ಅದು ಜ್ಞಾನಕ್ಕೆ ಪೆಟ್ಟು. ಅದಕ್ಕಾಗಿರಬೇಡಿ ಅಂತ. ಪಂಚಮಹಾಪಾತಕಗಳು, ಉಪಪಾತಕಗಳು ಅವ್ರದ್ದೆಲ್ಲ ಏನಿರುತ್ತೆ ಅವ್ರಿಗೆ ಯೂ ಸ್ಟ್ರೀಟ್ ಆಗೋಗುತ್ತೆ. ನಮಗೆ ಅತ್ಯಂತ ಆತ್ಮೀಯರು, ಅಭಿಮಾನಾಸ್ಪದರು. ಅದರಿಂದಾಗಿ ಅವ್ರದ್ದೇನೋ ಕೃತಜ್ಞತೆ ನನ್ನ ಮೇಲೆ ಇದೆ ಅಂತ ಹೇಳಿ ನಾನೇನು ಮಾಡ್ತೇನೆ, ಅದಕ್ಕೆ ನಿಧಾನವಾಗಿ ಒಗ್ಗಿಕೊಂಡು ಅದೇನು ತಪ್ಪಿಲ್ಲ ಅಂತನ್ನೋಷ್ಟು ಆಗ್ಬಿಡುತ್ತೆ. ತಪ್ಪಿಲ್ಲ ಅದೇನು, ಏಕೆಂದರೆ ಇವ್ರು ಮಾಡ್ತಾ ಇದ್ದಾರಲ್ಲ. ಕ್ರಮೇಣ ನಮಗೂ ಮಾಡುವ ಬುದ್ಧಿಯು ಬಂದರೂ ಬರಬಹುದು. ಅದೆಲ್ಲ ಜ್ಞಾನಕ್ಕೆ ಬಹಳ ತೊಂದರೆ. ಹಾಗೆ ಹೇಳ್ತಾ ನಿಮಗೆ ಜ್ಞಾನ ಬರಬೇಕು ಅಂತ ಇದೆಯಾ ಅಂತ ಹಲವಾರು ಜ್ಞಾನೋಪಸರ್ಗ ಅಂತ ಹೇಳಿದ್ಮೇಲೆ ಒಂದು 7-8 ವಾಕ್ಯಗಳಿದೆ. ಆ 7-8 ವಾಕ್ಯಗಳಿದ್ದ ಮೇಲೆ ಈ ರೀತಿ ಬರುತ್ತೆ. ಏನಂತ? ಅಥಯೇ ಚಾನ್ಯೇ ಇವ್ರ ಜೊತೆಗೂ ವಾಸ ಮಾಡಬಾರ್ದು. ಮಿಥ್ಯಾತರ್ಕೈ ದೃಷ್ಟಾಂತೈ, ಮಿಥ್ಯಾತರ್ಕಗಳು ಇದಕ್ಕೆರಡು ಅರ್ಥ. ತರ್ಕದಂತೆ ತೋರುವವುಗಳು ತರ್ಕವಲ್ಲ, ಅದು ಮಿಥ್ಯಾತರ್ಕ. ರಾಮನನ್ನು ನಾನು ಒಪ್ಪೋದಿಲ್ಲ, ಯಾಕೆಂದರೆ ಹೆಂಡ್ತಿನ ಬಿಟ್ಟ. ಬುದ್ಧನನ್ನು ಒಪ್ತೇನೆ, ಯಾಕೆ ಅಂತಂದರೆ ಅವನು ಕರುಣಾಡು. ಅಯ್ಯೋ ರಾಮ, ಇವನು ಹೆಂಡ್ತಿನ ಬಿಟ್ಟವನೇ ಬುದ್ಧ, ಅದ್ಯಾಕೆ ಮರೆಯಾಗತ್ತೆ? ತರ್ಕದಂತೆ ತೋರುತ್ತೆ, ಆದರೆ ಅದು ತರ್ಕ ಆಗಿರಲ್ಲ. ಮತ್ತು ಅದು ಪ್ರೂವನ್ ಫ್ಯಾಕ್ಟು ಅಲ್ಲ. ಉದಾಹರಣೆಗೆ ಪ್ರಜಾಪ್ರಭುತ್ವ ರಾಷ್ಟ್ರಗಳೆಲ್ಲ ಚೆನ್ನಾಗಿರುತ್ತೆ, ಪ್ರೂವನ್ ಫ್ಯಾಕ್ಟ್ ಏನಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿಗೆ ಯಾವತ್ತೂ ಬಲ ಬರೋದೇ ಇಲ್ಲ. ಮೆಜಾರಿಟಿ ಬಲ ಅಂತ ಸುಮ್ಮನೆ ಹೇಳ್ತಾ ಇರೋದಷ್ಟೇ. ಮೆಜಾರಿಟಿ ಇದ್ದು ಇವ್ರ ವೋಟ್ ಡಿವೈಡ್ ಆಗಿ ಮೈನಾರಿಟಿ ಇದ್ದು ಅವ್ರ ವೋಟ್ ಒಟ್ಟಾದರೆ ಅವ್ರಿಗೆ ಗೆಲುವಾಗೋದು. ಇದು ಎಲ್ಲ ಪ್ರೂವನ್ ಫ್ಯಾಕ್ಟೇ ಅಲ್ಲ. ಚೆನ್ನಾಗಿ ಕೇಳುತ್ತೆ ಇದು ತರ್ಕ, ಇದು ಚೆನ್ನಾಗಿ ಕೇಳುತ್ತೆ ಹೀಗೆ ಹಾ ಅಂತ. ಆದರೆ ವಾಸ್ತವ ಅಲ್ಲ ಅದು, ಇದು ಮಿಥ್ಯಾ ತರ್ಕ. ಈ ಥರದ್ದು ಎಷ್ಟು ಸಂಗತಿಗಳಿದೆ. ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀವಿ, ಅದು ಚೆನ್ನಾಗಿರಲ್ಲ. ಆ ತರ್ಕ ಬೇಸೇ ಇರಲ್ಲ, ಅದಕ್ಕೆ ಮಿಥ್ಯಾ ತರ್ಕ ಇದು. ಇನ್ನು ಮಿಥ್ಯಾ ತರ್ಕ ಅಂದರೆ ಮಿಥ್ಯೆ ಅಂತ ಸಾಧನೆ ಮಾಡುವ ತರ್ಕ. ಎರಡು ಅರ್ಥ. ಮಿಥ್ಯಾಭೂತವಾದ ತರ್ಕ, ಮಿಥ್ಯಾತ್ವವನ್ನು ಸಾಧನೆ ಮಾಡುವ ತರ್ಕ. ನೋಡಿ, ಫಿನಮನ್ ಕೂಡ ಹೇಳಿದ್ದಾನೆ, ಕ್ವಾಂಟಮ್ ಫಿಸಿಕ್ಸಿನಲ್ಲಿ ಜಗತ್ತಿನ ಮಿಥ್ಯಾತ್ವವನ್ನು ನಾವು ನಿರೂಪಣೆ ಮಾಡಬಹುದು.
ಯಾಕೆಂದರೆ ಜಗತ್ತು ಯಾವತ್ತೂ ಕೂಡ ಒಂದೇ ರೀತಿಯಾಗಿ ಇರೋದೇ ಇಲ್ಲ, ನಿರಂತರ ಬದಲಾವಣೆ ಆಗ್ತಾ ಇರುತ್ತೆ. ಈ ತರಹದ ತರ್ಕಗಳು. ಸೊ ಮಿಥ್ಯಾಭೂತವಾದ ತರ್ಕ, ಇನ್ನೊಂದು ಮಿಥ್ಯಾತ್ವವನ್ನು ಪ್ರತಿಪಾದನೆ ಮಾಡುವ ತರ್ಕ. ಇವುಗಳ ಮೂಲಕ ದೃಷ್ಟಾಂತ ಏನೇನೋ ದೃಷ್ಟಾಂತ ಕೊಡ್ತಾರೆ. ನಿಮಗೆ ಯೋಗ ವಾಸಿಷ್ಠ ನೋಡಿದ್ರೆ ಕಥೆಗಳೇ ಕಥೆಗಳು, ಮಿಥ್ಯಾತ್ವವನ್ನು ಸಾಧನೆ ಮಾಡುವ ಕಥೆಗಳು. ಯಾರೋ ಒಬ್ಬ ಶಾಲೆಯಲ್ಲಿ ಕೂತಿದ್ದಂತೆ, ಅಧ್ಯಾಪಕರು ಕೇಳಿದ್ರು, ಏಯ್ ಏನೋ ಯೋಚನೆ ಮಾಡ್ತಾ ಇದೆಯಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಎಮ್ಮೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹೌದೇನು? ಹೋಗು ಬೆಟ್ಟದ ಗವಿಯಲ್ಲಿ ಕುಳಿತುಕೋ, ಪ್ರತಿ ದಿವಸ ನಾನು ಊಟ ತಂದು ಕೊಡ್ತೇನೆ, 7 ದಿವಸ ಯೋಚನೆ ಮಾಡು ಎಮ್ಮೆ ಬಗ್ಗೆ. 8ನೇ ದಿವಸ ತರಗತಿಗೆ ಬಾ. 7 ದಿವಸ ಎಮ್ಮೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಇವರು ಹೋಗಿ ಊಟ ಕೊಡ್ತಾ ಇದ್ರು, ಬೆಳಗ್ಗೆ ಸಂಜೆ. 8ನೇ ದಿವಸ ಕರೆದ್ರಂತೆ, ಬಾ ನಾಳೆ ಬಾ. ಸರಿ ಬಂದ. ಕ್ಲಾಸ್ ರೂಮ್ ಹೊರಗಡೆ ನಿಂತ. ಒಳಗಡೆ ಬಾರೋ, ಇಲ್ಲ ಕೊಂಬು ದೊಡ್ಡದಾಗಿದೆ ಅನ್ನೋದು. ಯೋಚನೆ ಮಾಡಿ 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 ಅವನು ಎಮ್ಮೆಯೇ ಆಗಿ ಎಮ್ಮೆಯ ಕೊಂಬುಗಳು ಬಂತೋ ಇಲ್ವೋ ಹಾಗೆ ಬ್ರಹ್ಮನನ್ನ ಯೋಚನೆ ಮಾಡಿ 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 ಬ್ರಹ್ಮನೇ ಆಗ್ತಾನೆ. ಎಂಥ ದೃಷ್ಟಾಂತ ಇದು. ಅಷ್ಟೇ ಅಲ್ಲ, ಮಾತಾಡಿದ್ನಲ್ಲ, ಊಟ ಮಾಡ್ತಾ ಇದ್ದ, ಹುಲ್ ತಿಂತಿರ್ಲಿಲ್ವಲ್ಲ. ಅಲ್ಲ, ಅದಿದೆ, ಅದಕ್ಕೆ ಒಂದು ದೃಷ್ಟಾಂತ. ಆದರೆ ಇದು ಎಂಥದ್ದು ದೃಷ್ಟಾಂತ ಇದು? ಈ ಥರ 1000 ಕಥೆಗಳಿದೆ. ಅದು ವಾಸಿಷ್ಠ ರಾಮಾಯಣ. ಇವರಿಗೆ ಅದು ಐಡಿಯಾನೇ ಇಲ್ಲ. ಅಲ್ಲಿ ರಾಮನನ್ನು ಪೂಜೆ ಮಾಡ್ಕೊಳ್ಳೋದು ಬರೋದು. ಬರ ಏನೇನು ಹೇಳುತ್ತಾರೋ ದೇವ್ರಿಗೆ ಗೊತ್ತು. ಉಳಿದದ್ದನ್ನು ಒಪ್ತೀರಾ ಅಂತ ಕೇಳಬೇಕು ಅವ್ರಿಗೆ. ಅದರಿಂದಾಗಿ ಇದು ಮಿಥ್ಯಾ ತರ್ಕ, ಮಿಥ್ಯಾ ದೃಷ್ಟಾಂತ. ಕುಹಕೇಂದ್ರ ಜಾಲೈಹಿ, ಬರೇ ಕುಹಕಗಳು, ಕಣ್ಕಟ್ಟುಗಳು. ಯಾವುದೋ ಏನೋ ಸಿದ್ಧಿ ತೋರಿಸ್ತಾನೆ, ಸಾಧನೆ ತೋರಿಸ್ತಾನೆ, ಅವನು ಏನನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ, ಮಿಥ್ಯಾತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ವೈದಿಕೇಶು ಪರಿಸ್ಥಾತುಮಿಚ್ಛಂತಿ, ಅವರು ವೈದಿಕರ ನಡುವೆ ನೆಲೆಗೊಳ್ಳಲು ಬಯಸುತ್ತಾರೆ. ತೈಸ್ಸಹ ನ ಸಂವಸೇತ್, ಅವ್ರ ಜೊತೆಗೆ ವಾಸ ಮಾಡಬಾರದು. ಪ್ರಾಕಾಶ್ಚ ಹೇತೆ ತಸ್ಕರಾಹ, ಹಗಲ್ ದರೋಡೆಕೋರರು ಇವರು. ಅಸ್ವರ್ಗ್ಯಾಹ ಇತಿಹ್ಯಾಹ, ಎಲ್ಲ ಬಾಬಾಗಳು ಬಂದ್ಬಿಟ್ಟು ಸ್ವರ್ಗಕ್ಕೆ ಯೋಗ್ಯರಲ್ಲ. ಎಲ್ಲರೂ ಬಂದ್ರಿ ಇಲ್ಲಿ. ಇಂದ್ರಜಾಲ ಮಾಡಿ ಜನರನ್ನು ಮೋಹಿಸಿ, ತಗೋ ಬೂದಿ ತಗೋ, ವಾಚ್ ತಗೋ, ಕನ್ನಡಕ ತಗೋ, ಪೆನ್ ತಗೋ, ಎಲ್ಲರೂ ಬಂದಾಯ್ತು. ನಿಜವಾಗಿಯೂ ಭಾರತದ ಅಧ್ಯಾತ್ಮ ಪ್ರಪಂಚಕ್ಕೆ ರಾಹುಕೇತುಗಳಿದ್ದ ಹಾಗೆ ಅವರು ಬಾಬಾಗಳು. ನೈರಾತ್ಮ್ಯವಾದ ಕುಹಕೈಹಿ ಮಿಥ್ಯಾ ದೃಷ್ಟಾಂತ ಹೇತುಭಿ ಭ್ರಾಮ್ಯನ್ ಲೋಕೋ ನ ಜಾನಾತಿ ವೇದ ವಿದ್ಯಾಂತರಂತು ಯತ್ ಇತಿ. ಆತ್ಮವೇ ಇಲ್ಲ ಅನ್ನೋದು ನೈರಾತ್ಮ್ಯವಾದ. ಕುಹಕ ಈ ತರಹದ ಕಣ್ಕಟ್ಟು ಬೌದ್ಧರಲ್ಲಿ ಜಾಸ್ತಿ. ಬೌದ್ಧರಲ್ಲಿ ಮತ್ತು ಮುಸಲ್ಮಾನರಲ್ಲಿ ಇರುವಷ್ಟು ಕಣ್ಕಟ್ಟು ಮಾಟ ಜಗತ್ತಲ್ಲೆಲ್ಲೂ ಇಲ್ಲ. ಆದರೆ ದುರಂತ ಅಂದರೆ ಈ ಬುದ್ಧಿಲದ್ದಿ ಜೀವಿಗಳೆಲ್ಲ ಪವಾಡ ಒಪ್ಪೋದೇ ಇಲ್ಲ ಇಸ್ಲಾಂನಲ್ಲಿ ಅಂತಾರೆ. ನಮ್ಮಲ್ಲಿ ಯಾರು ಪವಾಡ ಒಪ್ತಾರೆ, ಪವಾಡ ಮಾಡ್ತಾರೆ, ಅವ್ರು ಯಾರು ವೈದಿಕರಲ್ವೇ ಅಲ್ಲ. ಮಿಥ್ಯಾ ದೃಷ್ಟಾಂತ ಹೇತುಭಿ ಇದೆ. ಮಿಥ್ಯಾಭೂತವಾದ ದೃಷ್ಟಾಂತ, ಮಿಥ್ಯಾಭೂತವಾದ ತರ್ಕ, ಇವುಗಳಿಂದ ಭ್ರಾಮ್ಯನ್ ಭ್ರಮೆಗೆ ಒಳಗಾಗುವ ಜನರು ವೇದ ವಿದ್ಯಾಂತರಂ ನ ಜಾನಾತಿ, ವೇದವಿದ್ಯೆಯ ಒಳಗನ್ನು ತಿಳಿಯುವುದಿಲ್ಲ. ಆತ್ಮ ಸಂಬಂಧಿ ಕಿಮಪಿ ನಾಸ್ತೀತಿ ವಾದ ನೈರಾತ್ಮ್ಯವಾದ, ಆತ್ಮ ಸಂಬಂಧಿಯಾದ ವಾದ ಯಾವುದೂ ಇಲ್ಲ.
ಆತ್ಮ ಸಂಬಂಧಿಯಾದದ್ದು ಯಾವುದೂ ಇಲ್ಲ ಅಂತನ್ನೋದೇ ನೈರಾತ್ಮ್ಯವಾದ. ಆತ್ಮವೇ ಇಲ್ಲ ಅಂತ ಹೇಳೋದು ನೈರಾತ್ಮ್ಯವಾದ. ಇದು ಅವರ ವಾದ. ಯಾರು ಹೇಳ್ತಾರೆ ಯಾರು? ಆತ್ಮನೇ ಇಲ್ಲ, ಕ್ರಿಶ್ಚಿಯನ್ ಇಲ್ಲ. ನಮ್ಮಲ್ಲೇ ಹೇಳ್ತಾರಲ್ರಿ, ಬೌದ್ಧರು ಹೇಳ್ತಾರೆ, ಬೌದ್ಧರನ್ನ ಅನುಸರಿಸಿದ ಮಾಯಾವಾದಿಗಳು ಹೇಳ್ತಾರೆ ಏಕಜೀವವಾದ, ಆತ್ಮ ಇಲ್ಲ ಅನ್ನೋ ವಾದವೇ. ಏಕಜೀವವಾದ ಅಂತತಃ ಆತ್ಮ ಇಲ್ಲ ಅನ್ನೋ ವಾದವೇ. ಮತ್ತೆ ಮಾಯಾವಾದದಲ್ಲೂ ಆಳಕ್ಕಿಳಿದ್ರೆ ಆತ್ಮ ಇಲ್ಲ ಅನ್ನೋ ವಾದವೇ ಇರೋದು. ಮಂಡನ ಮಿಶ್ರರ ಅದ್ವೈತ ಬೇರೆ. ನಾವೀಗ 3ರಿಂದ 4 ಸರ್ವದರ್ಶನ ದರ್ಶನೋದಯ ಅಂತ ಒಂದು ಗ್ರಂಥ, ಅದನ್ನು ಬರೆದವರು ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ಅಂತ. ಅದನ್ನು ಸಜೆಸ್ಟ್ ಮಾಡಿದ ಮಲ್ಲೇಪುರಂ ವೆಂಕಟೇಶ್ ಅವರು. ಇದನ್ನು ನೀವು ಪಾಠ ಹೇಳಿ ಚೆನ್ನಾಗಿರುತ್ತೆ ಅಂತ. ಸರಿ, ನೋಡಿದ್ರೆ ಬಹಳ ಖುಷಿ ಆಯಿತು. ಸುಮಾರು 170 ಆಕರಗಳು, ಬೌದ್ಧ ಮತದ್ದು, ಬೇರೆ ಬೇರೆ ವಾದದ್ದು 170 ಆಕರಗಳನ್ನು ಒಂದು ಕಡೆ ಸಂಗ್ರಹಿಸಿ ಮಾಡಿದ್ದಾರೆ ದರ್ಶನೋದಯ. ಬಹಳ ಚೆನ್ನಾಗಿದೆ. ಆಕಾರ ಅಂದರೆ ಸೋರ್ಸ್, ಅಷ್ಟು ಆಕಾರ. ಅದರಲ್ಲಿ ಅವರೇ ಇದನ್ನೆಲ್ಲ ಹೇಳಿದ್ದಾರೆ. ಅವರು ಮಧ್ವಾಚಾರ್ಯರ ಬಗ್ಗೆ ಏನಂತಹ ಒಳ್ಳೆಯ ಅಭಿಪ್ರಾಯ ಇಲ್ಲ ಅವ್ರಿಗೆ, ಆದರೆ ಅವರು ಇದನ್ನೆಲ್ಲ ಹೇಳಿದ್ದಾರೆ. ಅಂತತಃ ಮಾಯಾವಾದದಲ್ಲಿ ಆತ್ಮನನ್ನು ಒಪ್ಪಲ್ಲ, ಇತ್ಯಾದಿ ಇತ್ಯಾದಿ. ಅವರು ರಾಮಾನುಜಿಯರು, ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ರಾಮಾನುಜಿಯರು. ಆದರೆ ಅವ್ರ ಗ್ರಂಥ ಹೇಗಿದೆ? ಅವರು ಸಜೆಸ್ಟ್ ಮಾಡಿದ್ದು ಇದನ್ನು ಹೇಳಿ ಅಂತ. ಅದು ಹೃಷಿಕೇಶಕ್ಕೆ ಹೋದಾಗ ಅಲ್ಲಿ ನೋಡಿದೆ. ಅದಾದಮೇಲೆ ಇದು ಮುಗಿತಲ್ಲ, ಪರ್ಯಾಯ ಮುಗಿತಲ್ಲ, ಆಗಬೇಕು ಅಂದಾಗ ನಾನೇನು ಮಾಡಿದೆ, ಭಾಗವತ ಏಕಾದಶಿಯಿಂದ ಇದು ಬಿದಿಗೆಯಿಂದ ಏಕಾದಶಿಯವರೆಗೂ ಭಾಗವತ ತರ್ಕಗ್ರಂಥ ಬೇರೆ ಆಗಬೇಕು ಅಂದರು. ಸರಿ, ತರ್ಕಗ್ರಂಥ ಆಗಬೇಕು ಅಂದರೆ ಇದನ್ನೇ ಮಾಡ್ತೀನಿ. ಹಾಗೆ ಅವರು ಅಲ್ಲಿ ವಿಸ್ತಾರವಾಗಿ ಇದು ಈ ಮೈತ್ರಾಯಣಿ ಉಪನಿಷತ್ತಿದೆಯಲ್ಲ, ಮೈತ್ರಾಯಣಿ ಸಂಹಿತೆಯಲ್ಲಿ ಇದು ಸಿಕ್ಕಿರಲಿಲ್ಲ. ಆಮೇಲೆ ದಾಮೋದರ ಸಾತವಳೇಕರ್ ಅಂತ ಹೇಳಿ ವೇದವನ್ನು ಮೊದಲೇ ಎಡಿಟ್ ಮಾಡಿದವರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರನ್ನ ಜೈಲಿಗೆ ಹಾಕ್ಬಿಟ್ರು. ಎಲ್ಲರೂ ಆವಾಗ ತರ್ಕಶಾಸ್ತ್ರಿಗಳು ಹೋಗಿದ್ದಾರೆ, ಎಲ್ಲ ಇವರೇ ತಾನೇ ಮುಂಚೂಣಿಯಲ್ಲಿದ್ದದ್ದು ಹೋದರು. ಅವ್ರು ಜೈಲಿಗೆ ಹಾಕಿದ್ರಿಂದಾಗಿ ಬ್ರಿಟಿಷರು ಸರ್ಕಾರದ ಒಂದು ಉಪಕಾರ ಆಯಿತು. ಅವರು ವೇದ ಎಡಿಟ್ ಮಾಡಿದ್ರು, ಇವರು ತರ್ಕಶಾಸ್ತ್ರ ಎಡಿಟ್ ಮಾಡಿದ್ರು, ಬಾಲಗಂಗಾಧರ ತಿಲಕ್ ಗ್ರಂಥಗಳನ್ನು ಬರೆದ್ರು, ಗೋಖಲೆ ಅವರು ಗ್ರಂಥಗಳನ್ನು ಬರೆದ್ರು. ಜೈಲಲ್ಲಿ ಕೂತಾಗ ಬರೆದಿದ್ದು. ಶಿವದತ್ತ ಅಂತ ಹೇಳಿ, ಶಿವದತ್ತ ಮಿಶ್ರ ಅಂತ ದೊಡ್ಡ ತಾರ್ಕಿಕರು. ಆ ಶಿವದತ್ತ ಮಿಶ್ರ ಅನ್ನೋ ದೊಡ್ಡ ತಾರ್ಕಿಕರು ಜೈಲಿಗೆ ಕಳಿಸ್ಬಿಟ್ರು. ಸರಿ, ಜೈಲಲ್ಲಿ ಇದು ಕ್ರೋಡಪತ್ರ ಪರಿಷ್ಕಾರಗಳನ್ನು ಬರೆದರು. ಆ ಕ್ರೋಡಪತ್ರ ಪರಿಷ್ಕಾರಗಳು ಅವರು ಬದುಕಿದ್ರು. ಆಗಲೇ ವಿದ್ಯಾಮಾನ್ಯರು ತರಿಸ್ಕೊಂಡು ಶಿಷ್ಯರಿಗೆಲ್ಲ ಪಾಠ ಹೇಳಿ, ಈ 4 ಜನಕ್ಕೆ ಪಾಠ ಹೇಳಿ ಸಂತೋಷಪಟ್ಟಿದ್ದು ಶಿವದತ್ತ ಮಿಶ್ರ. ಹಾಗೆ ಅದರಿಂದಾಗಿ ರಾಜಕೀಯ ಖೈದಿಗಳು ಅಂತ ಹೇಳಿ ಹಾಕಿದ್ದು ಅದೊಂದು ಅನುಕೂಲ. ಯಾವ ಪ್ರತಿಭಟನೆಗೂ ಹೋಗದೇ ಇದ್ದರೂ ಕೂಡ ನಾವು ಈ ತರಹ ಜೈಲಲ್ಲಿ ಇರಲಿಕ್ಕೆ ಅವಕಾಶ ಕೊಡ್ತೀವಿ. ಪೊಲಿಟಿಕಲ್ ಖೈದಿಯಾಗಿ ಒಂದು ಪೆನ್ನು ಒಂದು ಪೇಪರ್ ಕೊಟ್ಟು ನಾನು ಹೋಗ್ಲಿಕ್ಕೆ ಕರ್ಣ ಪದ್ಧತಿ ಅಂತ ಏನಾದರೂ ಇಲ್ಲ ಇಲ್ಲ, ಅದು ಅವರು ಬೇರೆ ಯಾವ ಶಾಸ್ತ್ರಕ್ಕೂ ಸಂಬಂಧಪಟ್ಟು ಬರೆದಿಲ್ಲ. ಇವಾಗ ಪೆನ್ನು ಪೇಪರ್ ಕೊಡಲ್ಲ, ಮೊಬೈಲ್ ಫೋನ್ ಕೊಡ್ತಾರೆ. ಅದು ಕೊಟ್ಟರೆ ಸ್ವಲ್ಪ ಕೂಲಿಂಗ್ ಆಗ್ತದೆ. ಭ್ರಾಂತಿ ಕಲ್ಪಿತತ್ವೇಚ ಜಗತಃ ಸತ್ಯಂ ಅದು ಸಿಕ್ಕಿತ್ತು. ಅದು ಮಧ್ವಾಚಾರ್ಯರು ಯಾರು ಅಂತಲೇ ಗೊತ್ತಿಲ್ಲ ಅವ್ರಿಗೆ, ಸಾತವಳೇಕರಿಗೆ. ಅವರು ಮೈತ್ರಾಯಣಿ ಆರಣ್ಯಕದಲ್ಲಿದೆ ಅಂತ ಇದನ್ನೇ ಕೋಟ್ ಮಾಡಿದ್ದಾರೆ. ಇದನ್ನು ಮಧ್ವಾಚಾರ್ಯರು ಹೇಳುವಾಗ ಆಮೇಲೆ ಇದು ಸಿಕ್ಕಿರಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲೇ ಸಿಕ್ಕಿರಲಿಲ್ಲ. ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ, ಅವರು ಅಪಯ ದೀಕ್ಷಿತರ ಆಕ್ಷೇಪ ಮಾಡ್ತಾರೆ, ಮಧ್ವಾಚಾರ್ಯ ಕೋಟ್ ಮಾಡ್ತಾರೆ, ಅದು ಯಾವುದು ಸಿಗೋದೇ ಇಲ್ಲ.
ಅಂತ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜರಿಯ ಉಪೋದ್ಘಾತದಲ್ಲಿ ಹಾಗಾದ್ರೆ ನಿಮ್ಮ ಆಚಾರ ಮಾಡಿದ್ದೆಲ್ಲ ಸಿಗತ್ತಾ ಅಂತ ಹೇಳಿ ಅವ್ರದ್ದು ಲಿಸ್ಟ್ ಕೊಡ್ತಾರೆ. ಶ್ರೀಭಾಷ್ಯದಲ್ಲಿ ಈ ವೇದ ಇದೆ, ಅದು ಸಿಕ್ಕಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಶಾಂಕರ ಭಾಷ್ಯದಲ್ಲಿ ಈ ವೇದ ಇದೆ, ಅದು ಸಿಕ್ಕಿಲ್ಲ. ನೀವೇನು ಹೇಳ್ತೀರಾ? ಇತ್ತು, ನಮ್ಮ ಆಚಾರ ಕಾಲಕ್ಕಿತ್ತು, ಈಗಿಲ್ಲ. ಅದು ನಮ್ಮದು ಅದೇ. ಆದರೆ ಇದು ಪರ್ಫೆಕ್ಟ್ ಆಗಿ ಇಲ್ಲ, ನಾವು ಹೇಳಿದ್ದು ಇದೆ ಅಂತ. ಹಾಗೆ ಅದು ಸಿಕ್ಕಿತ್ತು, ಅದನ್ನು ಬರೆದಿದ್ದಾರೆ. ಇದೆಲ್ಲ ಆದ್ಮೇಲೆ ಮತ್ತೆ ತರ್ಕಕ್ಕೆ ಬರೋಣ ಅಂತಾರೆ. ಭ್ರಾಂತಿ ಕಲ್ಪಿತತ್ವೇತ ಜಗತ್ತ ಸತ್ಯಂ ಜಗದ್ವಯಂ ಅಪೇಕ್ಷಿತಂ. ಜಗತ್ತನ್ನು ಭ್ರಾಂತಿ ಅಂತ ನೀವು ಒಪ್ಪಿದ್ರೆ ಎರಡು ಸತ್ಯ ಇರಬೇಕು. ಪಕ್ಕದ ಮನೆಯ ಆಕಾಶವನ್ನು ನೋಡಿ ಪಕ್ಕದ ಮನೆಯ ಹುಡುಗಿ ಅಂತ ಭ್ರಮಿಸ್ಲಿಕ್ಕೆ ಆಗಲ್ಲ ಅಲ್ವಾ? ಸಾಮ್ಯ ಇರಬೇಕು. ಫಸ್ಟ್ ಭ್ರಮೆ ಬರಬೇಕು ಅಂದರೆ ಸಾಮ್ಯ ಇರಬೇಕು. ಸುಳ್ಳಾದ ಜಗತ್ತಿನ ಭ್ರಮೆ ಬರಬೇಕಾದ್ರೆ ಸತ್ಯವಾದ ಜಗತ್ತು ಒಂದು ಇರಬೇಕು. ಇದ್ರೆ ಮಾತ್ರ ಭ್ರಾಂತಿ ಬರುತ್ತೆ. ಈ ಅಂಶ ಯಾರು ಗಮನಿಸಿರಲಿಲ್ಲ. ಆಚಾರ್ಯ ಹೇಳಿದ್ರು, ನಹಿ ಸಮ್ಯ ಸತ್ಯಶುಕ್ತೇ ಸತ್ಯರಜತಸ್ಯ ತಯೋ ಸಾದೃಶ್ಯಸ್ಯ ಚ ಅಭಾವೇ ಭ್ರಾಂತಿರ್ಭವತಿ. ಅದರಿಂದಾಗಿ ಒಂದು ಜಗತ್ತನ್ನು, ಒಂದು ಸುಳ್ಳನ್ನು ಹೇಳಲಿಕ್ಕೆ ಹೋಗಿ ಎರಡು ಸತ್ಯ ಒಪ್ಪದ ಹಾಗಾಯಿತು. ಯಾಕೆಂದರೆ ಸತ್ಯರಜತ ಸತ್ಯಶುಕ್ತಿ ಎರಡು ಇರಬೇಕು. ಎರಡು ಇದ್ದ ಮೇಲೆ ಅದರ ಸಿಮಿಲಾರಿಟಿಯನ್ನು ನೀವು ಗಮನಿಸಬೇಕು. ಆ ಸಿಮಿಲಾರಿಟಿಯನ್ನು ಬೇರೆ ಕಡೆ ನೋಡಿ ನಿಮಗೆ ಭ್ರಾಂತಿ ಬರಬೇಕು. ಇದು ಯಾವುದೂ ಇಲ್ಲದೆ ಇದು ಯಾವುದು ಬರಲ್ಲ. ಸ್ವಪ್ನೇಪಿ ವಾಸನಾರೂಪಂ ಸತ್ಯಮೇವ. ಕನಸಿನಲ್ಲಿಯೂ ಕೂಡ ಜಾಗೃತ ಅವಸ್ಥೆಯ ಸತ್ಯವನ್ನು ನೋಡಿಯೇ ಸಂಸ್ಕಾರ ಬಂದೇ ಕನಸಿನಲ್ಲಿ ಬೀಳೋದೇ ವಿನಃ ಕನಸಿನಲ್ಲಿ ನೀವು ಅಂದುಕೊಳ್ಳೋದು ಬೀಳೋದೇ ಇಲ್ಲ. ನೀವು ಅಂದುಕೊಂಡದ್ದೇ ಬೀಳೋದು. ಅದು ಸತ್ಯ ಆಗಿರಲಿ, ನೀವು ಕಂಡಿರಲಿ, ನೀವು ಕಾಣದೇ ಇರಲಿ, ಅದರ ಹಿಂದಿನ ಜನ್ಮದಲ್ಲಿ ಕಂಡಿರಲಿ, ಒಟ್ಟು ಕಂಡಿರ್ತೀರ ಅಲ್ವಾ? ಅದಕ್ಕೆ ದೇವರು ಏನು ಸೂಚನೆ ಕೊಡಬೇಕಾದ್ರೂ ನಮಗೆ ಪರಿಚಿತವಾದ ರೂಪದಲ್ಲೇ ಬಂದು ಸೂಚನೆ ಕೊಡೋದು. ರಾಘವೇಂದ್ರ ಸ್ವಾಮಿಗಳು ಕನಸಲ್ಲಿ ಬಂದರು, ಅವ್ರ ಕನಸಲ್ಲಿ, ಅದೆಲ್ಲ ದೇವರ ರೂಪವೇ ಅದು. ದೇವರೇ ಹಾಗೆ ಆ ರೂಪದಲ್ಲಿ ನಮಗೆ ತೋರಿಸಿರೋದು. ಅವ್ರು ಬಂದಿದ್ರು ಅಂತ ಅರ್ಥ ಅಲ್ಲ. ನೀವು ಕನಸಲ್ಲಿ ಬಂದಿದ್ರಿ, ನಿಮ್ಗೆ ಗೊತ್ತಾನ, ನನಗೂ ಗೊತ್ತಿಲ್ಲ ಅಂತಾನೆ ಅಂತಾರೆ. ನಿಮ್ಮ ಕನಸಲ್ಲಿ ನಾನು ಬರ್ತೀನಿ ಅಂತ ಇಟ್ಕೊಳ್ಳಿ. ನಾನು ಹೆಂಗೆ ಬರ್ತೀನಿ? ನಿಮ್ಮ ಕನಸಿನಲ್ಲಿ ಮೂಡಬೇಕಾದ್ರೆ, ನಿಮಗೇನೋ ಒಂದು ವಿಚಾರ ಹೇಳಬೇಕಾದ್ರೆ ದೇವರು ಆ ರೂಪದಲ್ಲಿ ಬರಬಹುದು, ಅಥವಾ ಅದನ್ನು ತೋರಿಸ್ಬೋದು. ನಿಮಗೆ ದೇವರ ಮಾತು ಅಥವಾ ದೇವರ ಸೂಚನೆ ಅದ್ರ ಮೂಲಕ ತೋರುತ್ತಷ್ಟೇ. ಅದನ್ನಾಗಿ ಅದು ಕೂಡ ಎಚ್ಚರದಲ್ಲಿರುವುದೇ ಕನಸಿನಲ್ಲಿ ಬೀಳೋದು. ಇಷ್ಟು ಸಾಕು. ಇತಿ ಭ್ರಾಂತಿರ್ಭವತಿ. ಎರಡು ಸತ್ಯ ಹೇಗೆ ನಂಬೋದು? ಅಂದರೆ ಶುಕ್ತಿ ಇದೆ ಅಂತ ಒಂದು ನಂಬಿ ಅಲ್ಲ, ಸತ್ಯ ಶುಕ್ತಿ ಇರಬೇಕು, ಸತ್ಯ ರಜತ ಇರಬೇಕು. ಆಮೇಲೆ ಸತ್ಯ ಶುಕ್ತಿಯಲ್ಲಿ ರಜತವನ್ನು ಕಲ್ಪನೆ ಮಾಡಬೇಕು. ನಿಮ್ಮ ಭ್ರಮೆ ಸತ್ಯವಾ ಕೇಳಬೇಕು ಅವ್ರನ್ನ. ಸರಿ, ಹಗ್ಗ ಹಾವು ಅದೇ ಉದಾಹರಣೆ. ಹಗ್ಗ ಹಾವು ಅದೇ ಉದಾಹರಣೆ. ಅದೇ ಕೃಷ್ಣಾರ್ಪಣಮಸ್ತು.